ಏನಿದು ಅಂತ ನೋಡ್ತಾ ಇದ್ದೀರಾ? ಕೆಂಪು ತೊಗರಿ ಕಾಳು. ತೊಗರಿ ಕಾಳನ್ನ ಎಲ್ಲ ರೀತಿನೂ ಅಡುಗೆಯಲ್ಲಿ ಬಳಸ್ತಾ ಇರ್ತೀವಿ. ನಾನಿವತ್ತು ಅದೇ ತೊಗರಿ ಕಾಳಿಂದ ಗ್ರೇವಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ತೊಗರಿ ಎಣ್ಣೆಗೆ ತಕ್ಕಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೂ 1 ಕಪ್ ಅಷ್ಟು ಈರುಳ್ಳಿನ ಸಣ್ಣಗೆ ಉದ್ದುಗೆ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪಿಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ 1.5 ಕಪ್ ಅಷ್ಟು ತೊಗರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. 1/2 ಚಮಚ ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಉಪ್ಪು ಹಾಗೂ ಅರಿಶಿನ ಈ ರೀತಿ ಹುರ್ಕೊಳ್ಳುವಾಗ ಹಾಕೋದ್ರಿಂದ ಯಾವುದೇ ತರಕಾರಿ ಆಗಲಿ ಬಹಳ ಬೇಗನೆ ಬೇಯುತ್ತೆ. ನಾನು ಯಾವಾಗಲೂ ಹಸಿರು ತೊಗರಿ ಕಾಳಿಂದ ಗ್ರೇವಿನ ಮಾಡ್ತಾ ಇದ್ದೆ. ನನಗೆ ಕೆಂಪು ತೊಗರಿ ಕಾಳು ಸಿಕ್ಕಿತ್ತು. ಗ್ರೇವಿ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. 2 ರಿಂದ 3 ನಿಮಿಷ ಹುರ್ಕೊಂಡ ನಂತರ 1/4 ಕಪ್ಗಿಂತ ಕಮ್ಮಿ ನೀರನ್ನು ಹಾಕಿ ಲೋ ಫ್ಲೇಮಲ್ಲೇ ತಟ್ಟೆನ ಮುಚ್ಚಿ 5 ನಿಮಿಷ ಬೇಯಿಸ್ಕೊಳ್ಳೋಣ. ತೊಗರಿ ಕಾಳು ಬೇಯೋ ಅಷ್ಟರಲ್ಲಿ ಒಂದು ಮಸಾಲೆನ ಮಾಡ್ಕೊಂಡ್ಬಿಡೋಣ. 8 ರಿಂದ 10 ಬೆಳ್ಳುಳ್ಳಿ ಹೆಸಳು, 1 ಮೀಡಿಯಂ ಸೈಜ್ ಈರುಳ್ಳಿ, 2 ಮೀಡಿಯಂ ಸೈಜ್ ಟೊಮೆಟೊ, 7 ರಿಂದ 8 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿನ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಮ್ಮಿ ಹಾಕೊಳ್ಬೋದು. 3 ಸ್ಪೂನ್ ಅಷ್ಟು ಹುರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ. 1 ಇಡಿಯಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕೊಂಡಿದ್ದೀನಿ. 1 ಇಡಿ ಪುದೀನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಈರುಳ್ಳಿಯಲ್ಲಿ ನೀರಿನಂಶ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕೊಂಡು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಈ ರೀತಿ ನುಣ್ಣಗೆ ನೈಸಾಗಿ ರುಬ್ಕೊಂಡಿದ್ದಾಗಿದೆ. ಮಸಾಲೆನ ಈ ರೀತಿ ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಗ್ರೇವಿ ಪ್ರಮಾಣ ಹೆಚ್ಚುತ್ತೆ. ಇನ್ನೊಂದು ಕಡೆ ತೊಗರಿ ಕಾಳುನು ಕೂಡ ಬೆಂದಿದೆ. 5 ನಿಮಿಷಕ್ಕೆಲ್ಲ ತೊಗರಿ ಕಾಳು ತುಂಬ ಚೆನ್ನಾಗಿ ಮೆತ್ತಗಾಗೋ ತನಕ ಬೆಂದಿದೆ. ಆದಷ್ಟು ನೀರನ್ನ ಕಮ್ಮಿ ಹಾಕಿ ಈ ರೀತಿ ತೊಗರಿ ಕಾಳನ್ನ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಮೆತ್ತಗಾಗೋ ತನಕ ಬೇಯಿಸ್ಕೊಂಡಿದ್ದಾಗಿದೆ. ನಂತರ ಇದಕ್ಕೆ ರುಬ್ಬಿರೋ ಅಂತಹ ಮಸಾಲೆನ ಹಾಕೊಳ್ಳೋಣ. ಯಾವುದೇ ತರಕಾರಿಗೆ ಈ ರೀತಿ ಒಂದು ಮಸಾಲೆ ಬಿದ್ದುಬಿಟ್ರೆ ಪಲ್ಯದ್ದು ರುಚಿನೇ ಹೆಚ್ಚುತ್ತೆ ಅಲ್ವಾ. ಮಸಾಲೆನ ಹಾಕೊಂಡಿದ್ದಾಗಿದೆ. ಸ್ವಲ್ಪ ನೀರನ್ನ ಹಾಕೊಂಡು ಜಾರ್ನು ಸಹ ಕ್ಲೀನ್ ಮಾಡಿ ಹಾಕೊಂಡಿದ್ದೀನಿ. ಅತಿ ಹೆಚ್ಚು ನೀರನ್ನ ಹಾಕೋದು ಬೇಡ. ಮಸಾಲೆನ ಹಾಕೋದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವೇನಾದರೂ ಗ್ರೇವಿನ ತುಂಬ ತೆಳುವಾಗಿ ಇಷ್ಟಪಡೋದಾದರೆ ಇನ್ನೊಂದು 1/4 ಕಪ್ಪು ನೀರನ್ನು ಸೇರಿಸ್ಕೊಳ್ಳಿ. ಈ ರೀತಿ ಗ್ರೇವಿ ಅಂದರೆ ಇಷ್ಟಪಡದೇ ಇರೋರು ಯಾರೂ ಇಲ್ಲ ಅಂದ್ಕೊಳ್ತೀನಿ. ಹೋಟೆಲ್ನಲ್ಲಿ ಸಿಗೋ ಅಷ್ಟೇ ರುಚಿ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ 1 ಸ್ಪೂನು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ 1-2 ಕುದಿನ ಕುದಿಸ್ಕೊಂಡ್ಬಿಡೋಣ. 1-2 ಕುದಿನ ಕುದಿಸ್ಕೊಂಡಿದ್ದಾಗಿದೆ. ಗ್ರೇವಿ ಹದ ಈ ಹದಕ್ಕಿದ್ರೆ ಸಾಕಾಗುತ್ತೆ. ಕೊನೆಯದಾಗಿ 1 ಸ್ಪೂನು ಕಸೂರಿ ಮೇಥಿನ ಕೈಯಿಂದ ಹೊಸ್ಕಿ ಹಾಕೊಳ್ತಾ ಇದ್ದೀನಿ. 1 ಇಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ರುಚಿಯಾಗಿ ಬಿಸಿ ಬಿಸಿಯಾಗಿ ಕೆಂಪು ತೊಗರಿ ಕಾಳಿನ ಗ್ರೇವಿ ರೆಡಿ. ಅಡುಗೆಗಳಲ್ಲಿ ಅದಾಕಿದ್ರೆ ಚೆನ್ನಾಗಿರುತ್ತೆ, ಇದಾಕಿದ್ರೆ ಚೆನ್ನಾಗಿರುತ್ತೆ, ರುಚಿ ಬರುತ್ತೆ ಅಂತ ಅಲ್ಲ, ಎಲ್ಲ ಅಡುಗೆಗಳಲ್ಲೂ ನಾವು ಮಾಡೋ ರೀತಿಯಲ್ಲಿ ರುಚಿ ಕೂಡ ಇರುತ್ತೆ ಅಲ್ವಾ. ನಾನು ಈ ಗ್ರೇವಿ ಜೊತೆಗೆ ಯಾವಾಗಲೂ ಎಳ್ಳು ಹಾಗೂ ಜೊತೆಯಲ್ಲಿ ನಂಚ್ಕೊಳ್ಳಿಕ್ಕೆ ಸೌತೆಕಾಯಿ ಹಾಗೂ ಈರುಳ್ಳಿ ಇದ್ರೆ ಅಂತೂ ಇನ್ನೂ ರುಚಿ ಅನ್ಸುತ್ತೆ. ಈ ಗ್ರೇವಿ ಚಪಾತಿಗಷ್ಟೇ ಅಲ್ಲ, ರೊಟ್ಟಿ ದೋಸೆಗೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನನ್ನ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.